ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಮೆಟ್ರೋ ರೈಲ್ವೆ ಟಿಕೆಟ್ನ ದರ ಏರಿಕೆಗೆ ಬಿಎಂಆರ್ಸಿಎಲ್ ನಿರ್ಧಾರವನ್ನ ಮಾಡಿದೆ. ಎಷ್ಟು ಪರ್ಸೆಂಟ್ ಏರಿಕೆ ಮಾಡ್ತಾರೆ ಅನ್ನೋದರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆ ಹೊರಬೀಳಲಿದೆ. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗೋ ಸಾಧ್ಯತೆ ಇದೆ. 8 ವರ್ಷದ ಬಳಿಕ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಈ ಮೂಲಕ ಬೆಂಗಳೂರಿಗರಿಗೆ ಶಾಕ್. ನಾಳೆಯಿಂದ ಮೆಟ್ರೋ ಪ್ರಯಾಣ ದುಬಾರಿಯಾಗುವ ಸಾಧ್ಯತೆ ಇದೆ. 8 ವರ್ಷದ ಬಳಿಕ ಮೆಟ್ರೋ ಪ್ರಯಾಣ ದರ ಏರಿಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಬಿಎಂಆರ್ಸಿಎಲ್. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಈ ಮೂಲಕ ದರ ಏರಿಕೆಯ ಶಾಕ್ ನಿಗದಿಯಾಗಿದೆ. ಕಳೆದ ವರ್ಷವೇ ಈ ಬಗ್ಗೆ ಪ್ರಸ್ತಾವನೆ ಇತ್ತು. ಸುಮಾರು 45% ಏರಿಕೆ ಮಾಡಬೇಕು ಅಂತ ಜನಾಭಿಪ್ರಾಯ ಸಂಗ್ರಹಕ್ಕೂ ಕೂಡ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಆದರೆ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಕಾರಣ ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರವನ್ನು ಕೂಡ ಏರಿಕೆ ಮಾಡಿಬಿಟ್ರೆ ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಇತ್ತು. 8 ವರ್ಷದ ಬಳಿಕ ಮೆಟ್ರೋ ಪ್ರಯಾಣ ದರ ಏರಿಕೆ. ಮೆಟ್ರೋ ದರ ಕನಿಷ್ಠ 10 ರೂಪಾಯಿ ಇಂದ ಗರಿಷ್ಠ 90 ರೂಪಾಯಿವರೆಗೂ ಟಿಕೆಟ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ನಾಳೆಯಿಂದಲೇ ಮೆಟ್ರೋ ಪ್ರಯಾಣ ದರ ಏರಿಕೆಯ ಸಾಧ್ಯತೆಗಳ ಬಗ್ಗೆ ಕೇಳಿಬರ್ತಾ ಇದೆ. 8 ವರ್ಷದ ಬಳಿಕ ಮೆಟ್ರೋ ಪ್ರಯಾಣ ದರ ಏರಿಕೆ ಕುರಿತಾಗಿ ಈಗ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಬೇಕು. ಇನ್ ಕೇಸ್ ಆದರೆ ಅದು ನಾಳೆಯಿಂದಲೇ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣದಿಂದ. ಅರುಣ, ಕಳೆದ ವರ್ಷವೇ ಈ ಬಗ್ಗೆ ಪ್ರಸ್ತಾವನೆ ಇತ್ತು. 45% ಏರಿಕೆ ಮಾಡಬೇಕು ಅಂತ ಜನಾಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ರು. ಜನ ವಿರೋಧ ಕೂಡ ಮಾಡಿದ್ರು. ನಂತರ ಕೇಂದ್ರ ಇದಕ್ಕೆ ಅಡ್ಡಿಪಡಿಸಿ ವರದಿ ಕೊಡಿ ಅಂತ ಕೇಳಿತ್ತು. ಈಗ ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರಾ? ಅದರ ಹಿನ್ನೆಲೆಯಲ್ಲಿ ಏನಾದರೂ ಈ ಬೆಳವಣಿಗೆ ಆಗ್ತಾ ಇದೆಯಾ? ಎಸ್ತಿವೆ ಜೊತೆ ಈಗಾಗಲೇ ರಾಜ್ಯದ ಜನಕ್ಕೆ ಬಸ್ ದರ ಏರಿಕೆಯ ಶಾಕ್ ಎದುರಾಗಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದಂತಹ ಅವರ ಒಂದು ಮಾಹಿತಿಯ ಪ್ರಕಾರ ನಾಳೆಯಿಂದಲೇ 46% ಮೆಟ್ರೋ ದರ ಏರಿಕೆ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಮುಖವಾಗಿ ಮಿನಿಮಮ್ ದರ 10 ರೂಪಾಯಿ ಇರುತ್ತೆ. ಈ ಒಂದು 10 ರೂಪಾಯಿಗೆ ಯಾವುದೇ ರೀತಿಯಿಂದಲೂ ಕೂಡ ಟಚ್ ಮಾಡಿಲ್ಲ. ಮ್ಯಾಕ್ಸಿಮಮ್ ಆಗಿ 46% ಅಂದರೆ 60 ರೂಪಾಯಿ ಇದ್ದಂತಹ ಒಂದು ಮೆಟ್ರೋ ಗರಿಷ್ಠ ದರವನ್ನು 90 ರೂಪಾಯಿಗೆ ಏರಿಕೆಯನ್ನು ಮಾಡಲಾಗಿದೆ. ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಅವರ ಒಂದು ಮಂಡಳಿ ಅಂದರೆ ಬೋರ್ಡ್ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ಒಂದು ಸಭೆಯನ್ನು ಕೂಡ ನಡೆಸಿದ್ರು. ನಂತರ ಕೇಂದ್ರಕ್ಕೆ ಈ ವರದಿಯನ್ನು ಕೂಡ ಸಲ್ಲಿಸಿದ್ರು. ಕೇಂದ್ರದ ಕೆಲವೊಂದಿಷ್ಟು ಮಂತ್ರಿಗಳಿರ್ಬೋದು, ಜೊತೆಗೆ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕೊನೆಯದಾಗಿ ಕೇಂದ್ರ ಸರ್ಕಾರ ಅನುಮತಿಯನ್ನು ಈ ಒಂದು ದರ ಏರಿಕೆಗೆ ಅನುಮತಿಯನ್ನು ಸೂಚಿಸಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 46% ದರ ಏರಿಕೆ ಖಚಿತ ಎನ್ನುವಂತಹ ಮಾಹಿತಿ ಕೂಡ ದೊರೆತಾ ಇದೆ. ಪ್ರಮುಖವಾಗಿ ಬಿಎಂಆರ್ಸಿಎಲ್ನ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೂಡ ಕನ್ವೆಯನ್ನು ಮಾಡಿದ್ದಾರೆ. ನಮಗೆ 46% ಬೇಕೇ ಬೇಕು, ಏಕೆಂತಂದರೆ 8 ವರ್ಷದಿಂದ ಈ ಒಂದು ದರ ಏರಿಕೆ ಆಗಿಲ್ಲ, ಹೀಗಾಗಿ ಇದು ಅನಿವಾರ್ಯ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ಸೊ ಒಟ್ಟಿನಲ್ಲಿ ಬೆಂಗಳೂರಿಗರು, ಅದರಲ್ಲೂ ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂತಹ ಕೆಲಸ ಸದ್ಯದಲ್ಲೇ ಆಗುತ್ತೆ. ಎಷ್ಟು ಕತ್ತರಿ ಬೀಳುತ್ತೆ, ಏನು ಕತೆ ನೋಡಬೇಕು. ಸದ್ಯ ಕನಿಷ್ಠ 10ರಿಂದ ಗರಿಷ್ಠ 90 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗಬಹುದು. ಸುಮಾರು 46% ಅಂತ 2017ರಲ್ಲಿ ದರ ಏರಿಕೆ ಮಾಡಿದ್ರು. ಅದಾದ ನಂತರದಲ್ಲಿ ಮಾಡಿರಲಿಲ್ಲ.